ಹೌದು ನನ್ಗ ಏನಾಗಿತ್ರಿ? ಎಲ್ಲಿ ಕರ್ಕೊಂಡ್ ಬಂದಿರಿ? ಈ ಗುಡ್ಯಾಗ ಕರ್ಕೊಂಡ್ ಬಂದ್ ಕುಂತೀರಿ? ನಿನಗೇನಾಗಿತ್ತು? ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ಯಾ? ಇದೆಲ್ಲ ವಿಚಿತ್ರ ಅನ್ಸಾಕತ್ತೈತಲ್ಲ. ಮನ್ಯಾಗ ಅವ್ವ ನಿನಗೇನ ಕುಡ್ಸಿದ್ಲಲ್ಲ, ಅದ್ರಾಗ ಏನಿತ್ತು ಗೊತ್ತೈತೆ ನಿನಗ? ಗೊತ್ತಿಲ್ಲ. ಅದೇನೋ ಮಸಲತ್ತು ಮಾಡಿದ್ರು. ಹೌದ್ರಿ? ನಿನಗ್ ತಲಿ ದಿಮ್ ಅಂತ ತಿರುಗಿ ಕಣ್ಣಿ ಕತ್ಲು ಬಂದಂಗಾಗಿತ್ತು. ಹೌದ್ರಿ. ಅದೆಲ್ಲ ಆಗಿತ್ತು. ಅದೆಲ್ಲ ದೊಡ್ಡ ಕತಿ ಐತಿ, ಹೇಳ್ತೀನಿ ನಿನಗ. ಇನ್ ಮ್ಯಾಗ ನಾವ್ ಆ ಮನ್ಯಾಗ ಬಾಳೆ ಮಾಡುವಂಗಿಲ್ಲ. ಮತ್ತೆ ಎಲ್ಲಿರನಂತೀರಿ? ನಾನಂತೂ ಶಿಟ್ನ್ಯಾಗ ಮನಿ ಬಿಟ್ಟು ಹೊರಗ್ ಬಂದೆ. ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು ಅಂತನೂ ವಿಚಾರ ಮಾಡಿಲ್ಲ. ಅದಕ್ಕೆ ಚಿಂತೆ ಮಾಡ್ತೀರಿ? ನನ್ ತವ್ರ ಮನೆ ಐತಿ, ನಮ್ಮ ಅಣ್ಣ ನನ್ ಮೇಲೆ ಜಗ್ಗಿ ಜೀವದಾನ, ಅಲ್ಲೇ ಹೋಗೋಣ ನಡ್ರಿ, ಅವರೇ ನೋಡ್ಕೊಂತಾರ. ಇಟ್ಟು ದಿನ ಬರೀ ನಿನ್ ತವ್ರ ಮನ್ಯಾಗ ಕಾಲ ಕಳೆದಂಗ ಆಗೈತಿ. ನಿಮ್ಮ ಅಣ್ಣ ನಿನ್ ಮೇಲೆ ಜೀವದಾನ ನನಗ್ ಗೊತ್ತೈತಿ. ನನ್ನ ಪರಿಸ್ಥಿತಿ ನಿಮ್ಮ ಅಣ್ಣಗೂ ಗೊತ್ತೈತಿ. ಆದ್ರ ಹೆಣ್ಣು ಪದೇ ಪದೇ ತವ್ರ ಮನೆಗೆ ಹೋಗೋದು ಚಲೋ ಅಲ್ಲ ಅಂತೀನಿ. ಅಂದ್ರ ಹೆಣ್ಣು ತವ್ರ ಮನೆಗ್ ಭಾರ ಆಗ್ತಾಳಂದ್ರ? ಯಾವತ್ತಿಗೂ ಹೆಣ್ಣು ತವ್ರ ಮನೆಗೆ ಭಾರ ಅಲ್ಲ. ಆದ್ರ ಗಂಡ ಇಲ್ಲದಾಗ, ಯಾಕಂದ್ರ ಒಂದು ಹೆಣ್ಣಿಗೆ ಎಲ್ಲಾ ಆಸ್ತಿಕ್ಕಿಂತನ ಗಂಡನ ದೊಡ್ಡ ಆಸ್ತಿ ಅಂತ. ಇಟ್ಟು ದಿನ ನಮ್ಮ ಅವನ ಕಾಟಕ್ಕ ನಾನಿನ್ ಬಿಟ್ಟು ಇರ್ಬೇಕಾಯ್ತು, ನೀ ತವ್ರ ಮನ್ಯಾಗ ಹೊರಗೋದಾತು, ಬರೀ ಹಿಂಗ ಆತು. ಆದ್ರ ಈಗ ಹೊರಗಿಕ್ಕಂತ ನನಗ್ ತಿಳಿದ್ ಬಿಟ್ಟೈತಲ್ಲ, ಇನ್ನು ಮ್ಯಾಲಾರ ನಾನು ನನ್ನ ಹೆಂಡತಿನ ಸುಖವಾಗಿಡ್ಬೇಕು ಅಂತ ನನಗೂ ಆಸೆ ಇರಂಗಿಲ್ಲ. ಅದಕ್ಕ ಮತ್ತ ಬರ್ರಿ ನನ್ ತವ್ರ ಮನೆಗ್ ಹೋಗೋಣ. ಬೇಡ ಅಂತ ಹೇಳಿಲ್ಲ. ಅಣ್ಣ ನಿನ್ನವನಾಗಿರಬಹುದು, ಅತ್ತಿಗೆ ನಿನ್ನವಳಲ್ಲ. ಹಿಂದಕ್ಕೊಂದಿನ ನೀ ತವ್ರಿಗೆ ಹೋದಾಗ ನಿಮ್ ಮತ್ತಿಗೆ ಏನ್ ಮಾಡಿದ್ಲು ಅಂತ ನೀನ ಹೇಳಿದ್ದಿ, ನೆನಸುಗೋ ಅವತ್ತ. ವೈನಿ ಏನ್ ಮಾಡಾಕತ್ತೀವ? ಮಾಡ್ಬೇಕಲ್ಲವ, ನಿಮ್ ಮನ್ಯಾನ ಕೆಲ್ಸ ಮಾಲಿಕ ನಡಿತೈತೆ. ನಿಮ್ ಅಣ್ಣ ತಗೊಂಬಂದನಲ್ಲ, ನನ್ನ ಬಿಟ್ಟಿ ಬಿದ್ದೀನಿ ನಾನು. ಮತ್ ಮಾಲಿಕ ಏನಾಯ್ತು? ಮಾಡ್ಬೇಕು ನಾನು. ಮಾತಾಡ್ಸಿದ್ರೆ ಹೆಂಗ್ ಮಾಡ್ತಿಲ್ಲ? ಏನ್ ಮಾತಾಡಿ ನಾನು? ಮಾತು ಒಂದ್ ಎಲ್ಲ ಏನ್ ಮಾತಾಡ್ತಿ ಅಂತಲ್ಲ. ನೋಡುವ, ನೀ ಚಂದಾಗ ಮಾತಾಡು. ಗಂಡನ ಮನೆಗ್ ಬಿಟ್ಟು ಬಂದೀನಿ ಅಂತ ನೀ ಬಾಯಿ ಬಂದಾಗ ಮಾತಾಡ್ಬೇಡ. ನಾನು ಬಾಯಿ ಬಂದೈತ್ ಮಾತಾಡೋದು, ಏನ್ ಕಣ್ಣಿಗೆ ಬಂದದ್ದು ಮಾತಾಡಕ್ತೀನಿ ನಾನು ಏನಾರ? ಮತ್ತ ನೀ ಕಣ್ಣಿಲೆ ಮಾತಾಡಕತ್ತಿ ನೋಡಿ, ಕಣ್ಣು ಎಷ್ಟು ಕೆಟ್ಟ ಕಣ್ಣಿಲೆ ನೋಡಾಕತ್ತಿ. ನೀನೋದಕ್ಕೆ ಕಡಿಮೆ ಆಗಿದ್ದಿ ನೋಡ್. ನನಗೇನ್ ಆತಿ? ನಾನ್ ತಂಗಿ ಸೇರ್ಕೊಂಡ್ರಲ್ಲೇನ ಹೋಗ್ಬೇಕು ನೋಡ್ ನಾ ತವ್ರ ಮನೆಗಿನ್ನ. ನೀ ಯಾಕೆ ಅವ್ರ ಮನೆಗೆ ಹೋಗ್ತೀಯ ವೈನಿ? ನನ್ನ ಹಣೆ ಬರ್ ಚಲೋ ಇಲ್ಲ, ನಾ ಓಡಾಡಿ ಬರ್ತೀನಿ ಅಣ್ಣನ ಮನಿ ಅಂತ ಹೇಳಿ. ನಿನ್ ಮನೆ ಬರನು ಚಲೋ ಐತಿ, ನಿನಗ ಅಲ್ಲಿ ಮಾಡಕ್ ಬರ್ಲಾರ್ಕ ಇಲ್ಲಿ ದೇವ್ವಾಗಿ ನನ್ ಕಾಡಕ್ ಬರ್ತಿ. ನೋಡೋಯ್ನಿ, ದೇವ್ವಾಗಿ ನಾ ಯಾಕೆ ನಿನ್ ಕಾಡ್ಲಿ? ನೀನ ಸುಮ್ನೆ ಏನೋ ತಿಳ್ಕೊಳಕತ್ತಿ ನನ್ ಬಗ್ಗೆ. ನಿನ್ ಮ್ಯಾಗ ತಪ್ಪು ತಿಳ್ಕೊಳಕ ನನ್ಗ ಹುಚ್ಚಿರತ್ ನೋಡು. ಹೋಗ ಬಿದ್ದಾಡಿ ಹೋಗು, ಮಾಡ್ಕೊಂತಿಲ್ಲಾರ್ಕ ಇಲ್ಲಿ ಓಡಾಡ ಬರ್ತಾಳ ಅನ್ನದ ದೋಡಾಗಿ. ವೈನಿ ಇಲ್ಲಾರ್ದ ಮಾತಾಡ್, ನಾನ್ ತಲೆ ಕೆಡಿಸ್ಬೇಡ ನೀನು. ನನಗ ಬಟ್ ಮಾಡಿ ತೋರಿಸ್ತಲ್ಲ, ಹೊಡಿತೇನೆ ನನ್ನ. ನಾ ಯಾಕೆ ಹೊಡಿಲೇವ ನಿನ್ನ? ನನ್ ಟೈಮ್ ಸುಮಾರು ಐತಿ, ಅನ್ಸ್ಕೋಬೇಕಾಗೈತಿ ನೀ ಅಂದಿದ್ದು. ನಾನ್ ಮಳೆ ಹೇಳಿದ್ರು ಅದ ಟ್ಯಾನ್ಸ್ ಮಾರೈತಿ ಮಾಲಾರ್ಕ್ ಮಾಡ್ತೀನಿ ನೀನು. ಅನ್ನವ ನಿನಗ ಅನ್ನುವಂಗಾಗೈತಿ, ನನಗ ಅನ್ಸ್ಕೊಳಂಗಾಗೈತಿ. ನನ್ ಹಣೆ ಬರಕ್ ಚಲೋ ಇಲ್ಲ. ಇಷ್ಟ ಹೇಳಿ ನನ್ ಹಣೆ ಬರ್ ಕೆರ್ಸಕ್ ಬಂದಾಕೆ ನೀನು. ಏನಂತೀಯ? ಅನ್ನೋದಷ್ಟೇ ಅಲ್ಲ, ನೀವು ಗಂಡ ಮನಿಗ್ ಹೋಗ್ಲಿಲ್ಲ ಅಂದ್ರ ನಿನ್ನ ತುರ್ಬ ಹಿಡ್ದಕ್ ಕತ್ತುತ್ತೀನಿ ನಾನು. ಅಂದ್ರ ನೀ ನನ್ ಹೊಡೆಯ ಮಟ್ಟಿಗೆ ಬಂದೆ? ಅನ್ನೋದಷ್ಟೇ ಅಲ್ಲ, ಎರಡು ಹೊಡೆದ ಬಿಡ್ತೀನಿ ನೋಡ್ ನಿನ್ನ. ನನ್ನ ಹೊಡಿತೀಯ? ಹೊಡಿ ನೋಡಣ. ಏನ್ ಮಾಡ್ತೀವಿ? ಹೊಡಿತಿ ನೋಡು. ಅನ್ನಂತ ಅನ್ನ ಮತ್ತೆಲ್ಲಿ ಹೊಡಿತಿ ನೋಡು. ಅನ್ನ ಬಂದ ಬರ್ತಾನ, ಈಕೆ ಅದಕ್ಕೆ ಹೇಳ ಬರ್ತಾನ ಮುಂಚಾರ. ಏನಿದು? ಏನ್ ಮಾಡಕತ್ತಿ? ನಾ ಏನಂದಿನ್ರಿ ಆಕಿಗೆ? ನಾಟಕ ಮಾಡಿ ನಮ್ ತಂಗಿ ಇಬ್ರು ಕೂಡಿ ನನ್ನ ಬಡದ್ ಬಿಡ್ರಿ. ಹಂಗ್ರಿ ಇಬ್ರು ಕೂಡಿ ನಮ್ಕಿನ ಹತ್ತಿ ಹಾರಾಡು ಮಾತಾಡ್ತೀಯಲ್ಲ. ಹೌದು, ಇದೊಂದು ಉದಿತ್ ನೋಡ್ ಬಾಕಿ ನನಗ. ಬಾಯಿ ಹತ್ತೈತ್ವ ಮೊದಲ. ಹೌದು, ನನ್ನ ತಂಗಿ ತೋರ್ಮಗ ನನ್ ಹಿಂದ ಹತ್ತಿರ ಅದಾಳ. ಯಾರೇನವ ಆಸೆಯಲ್ಲಿ ಬಂದ್ರಂಗಿಲ್ಲ. ನನ್ ಮನಿ ಹೆಣ್ಮಗಳಕ್ಕೆ ನೀ ಹೆಂಗ ಏನ್ ಮಾಡ? ನಾನು ಬಂದಿಲ್ಲ, ಈಗ ಒಬ್ಬಕ್ಕೆ ಬಂದಾಳ. ನಾನು ನನ್ ತವ್ರ ಮನೆಗಿದ್ದ ಬಂದಿಲ್ಲ. ನಮ್ ತಂಗಿ ವಿಚಾರ ನೀ ಯಾರ? ನಾ ಯಾರ? ತಾಳಿ ಕಟ್ಟಿ ಕರ್ಕೊಂಡ್ ಬಂದಿರಿಲ್ಲ, ನನ್ ಕೇಳಕ ಅಷ್ಟು ಹಾಕಿಲ್ಲ. ನನ್ನ ತಂಗಿ ಹತ್ತಿ ಕೇಳ್ತೀನಿ ಎಲ್ಲ. ತಂಗಿ ಏನಾತವ ಈಗ? ಯಾಕೆ ನಾನ್ ಎತ್ತು ನಿನಗ ಏನ್ ಹೇಳದಣ್ಣ? ವೈನಿ ಏನ್ ಕೆಲ್ಸ ಮಾಡಾಕತ್ತಿ ಅಂದೆ, ಅಷ್ಟಕ್ಕ ಇಷ್ಟೆಲ್ಲ ರಂಪ ಮಾಡಿದ್ಲು. ಅದು ಬೇಡವ, ಕಣ್ಣೀರ್ ಹೊಡ್ಸ್ಕೊಂಡ್ ಆಕಿ ಎಷ್ಟ್ ಹೇಳಿದ್ರು ಆಕಿ ಅಷ್ಟೇ. ನನ್ನ ಹಠಾನ ಬಿಡಂಗಿಲ್ಲ ಆಕಿ. ನೀನ ಸ್ವಲ್ಪ ತಡ್ಕೋರಮ್ಮ, ಯಾಕಂದ್ರೆ ನೀನು ಸಮಾಧಾನ ಇದ್ರೆ ನನಗೊಂದ್ ದಾಸ ಸಿಗತೈತಿ. ಇಬ್ಬರು ರಂಬಾಟ ಮಾಡ್ಕೊಂತ ನಾವು ಹುತ್ತಗತಿ ಮಾಡಿ ಬಿಟ್ಟು ಹೋಗತ್ವ. ನಿಮ್ಮ ಅಣ್ಣ ಹೇಳಿಲ್ಲ ನಿನ್ ಮ್ಯಾಗಿದ್ದಾರ ಬಾಯಿ ಮುಚ್ಕೊಂಡು ಗಪ್ನ ಇರತ್ತಲಿ ಅಂದ್ರ ನೀವ್ ಹೊಡೆದ್ರ ಬಡದ್ರ ಏನ್ ಮಾಡ ನಮ್ ಸುಮ್ನೆ ಇರ್ಬೇಕನ? ಹೌದ್, ಮತ್ತೆ ಗಂಡ ಮನೆ ಬಿಟ್ಟು ಬಂದ ಇಲ್ಲ ನಾ ಅಂದಿತ್ತು ಅನ್ಸ್ಕೊಳನು. ಯಾಕೆ ಬರ್ಬೇಕು ಗಂಡ ಮನೆ ಬಿಟ್ಟು? ಅನ್ಸ್ಕೊಳ್ಳೋದು ಅಲ್ಲಿ ನಾನು ಹೇಳೋದಾಗಲ್ಲ ನಿಮ್ ತಂಗಿಗೆ. ಯಾರಿಗೆ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಅಂತ ಒಂದು ತಿಳಿದಂಗಾಗಿ. ಹೋಗ್ಲಿ ಬಿಡಣ್ಣ, ನೀನ ಸುಮ್ನಿದ್ ಬಿಡು. ನಾ ಸುಮ್ನೆ ಇರ್ಬೇಕಾಗಿತ್ತು, ಸುಮ್ನ ಮಾತಾಡ್ದೆ. ನೀ ಸಮಾಧಾನ ಮಾಡ್ಕೊ. ದೇವ್ರ ನನಗೆ ಯಾವಾಗ ಚಲೋ ಕಾಲ ತರ್ತಾನ ಏನ ಮುಂದೆ ನೋಡೋಣ ಅಂತ ಸಮಾಧಾನ ಮಾಡ್ಕೊ. ಆಗ್ಲೇವಾ?
ದೇವ್ರು ಯಾವಾಗ ಒಳ್ಳೆ ಟೈಮ್ ತರ್ತಾನ ಅಂತಾರೆ. ನಾನು ಆ ದೇವ್ರಲ್ಲಿ ಬೇಡ್ಕೊತೀನಿ. ತಂಗಿ ಯಾಕ ಮಕ್ಕ ಸಪ್ಪಗೈತಿ, ಬಾ ಊಟ ಮಾಡೋಣ ಬಾ. ಏ ಬಾಪಾರು ಊಟ ಕೊಡ್ಬಾ. ನಿಂತಾರ ದೇವ್ರ ದುರ್ಗಿ ನಿಂತಂಗ, ಬಾ ಒಳಗ. ನೋಡ್ರಿ ಎಲ್ಲಾರು ನನ್ಗ ಹೇಳಕ್ ಬರ್ತಾರ. ಹಿಂಗ ನೀವ್ ಒಬ್ಬಾಕಿ ಹೋದಾಗ ನಿನಗ ಅಷ್ಟ ಹಂಗಿಸಿ ತೋರಿಸಿದವರು ಇನ್ನು ನಾನು ನಿನ್ ಕೂಡ ಬಂದ್ ಅಲ್ಲೇ ಉಳಿದು ಬಿಟ್ರ ಹಂಗಸ್ಲಾರ್ದ ಇರ್ತಾರ. ನೋಡು, ತವ್ರ ಮನಿ ಹಂಗಿನ ಕೋಳಿಗೆ ಬೀಳೋದಕ್ಕಿಂತ ನಾವು ದುಡುಕ್ ತಿಂದ್ರ ದೇವ್ರ ಅಂಜಿಕಿಲ್ಲ ಅಂತ. ನನ್ನ ಮೈಯಾಗ ಶಕ್ತಿ ಐತಿ. ನಮ್ಮ ಹೊಲದಾಗ ದುಡಿತಿದ್ನಲ್ಲ, ಬೇರೆ ಹೊಲದಾಗ ದುಡಿತೀನಿ, ನಿನ್ನನ್ನು ಸಾಕ್ತೀನಿ ಅನ್ನೋ ಧೈರ್ಯ ನನಗೈತಿ. ಅದಕ್ಕಂತ ನಾನು ಮನಿ ಬಿಟ್ಟು ಬಂದೀನಿ. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ನೋಡುನು, ಇಲ್ಲಿ ತನ ಅಂತೂ ಬಂದೀವಿ, ದೇವರ ಸನ್ನಿಧಿಯಾಗ ಕುಂತೀವಿ. ಆ ಭಗವಂತ ಏನ್ ದಾರಿ ತೋರಿಸ್ತಾನೋ ಅದನ್ನ ಮಾಡೋನು. ಹೋಲ್ ಬಿಡ್ರಿ, ದೇವ್ರ ನಂಬಿರಿ ಅಂದ್ರ ಅವ ಏನ್ ಕೈ ಬಿಡಂಗಿಲ್ಲ. ನನಗೂ ಆ ಮನ್ಯಾಗ ಇದ್ದಿದ್ದು ಸಾಕಾಗಿ ಹೋಗಿತ್ತು. ನೀವು ನೋಡಿದ್ರ ಅಲ್ಲಿ ಕುಂತು ಕೊರಗೋದು, ನಾ ಇಲ್ಲಿ ಕೊರಗೋದು, ಈ ಒಬ್ರ ಜೊತೆ ಮೇಲೆ ಅದೀವಲ್ಲ, ಹೆಂಗಾರ ಜೀವನ ಮಾಡ. ಹೊಲದಾಗ ದುಡಿಬೇಕಾದ್ರ ನಾ ಎಷ್ಟು ಕೊರಗಿನಿ ನನ್ನ ಆತ್ಮಕ್ಕ ಗೊತ್ತು, ಆ ದೇವರಿಗೆ ಗೊತ್ತು. ಏನ್ ಮಾಡೋದು, ಇಟ್ಟು ದಿನ ಅಂತೂ ಹಿಂಗಾಗೈತೆ. ಇನ್ ಮೇಲೆ ಆ ಭಗವಂತನ ನಮಗ್ ಒಳ್ಳೇದ್ ಮಾಡ್ಯಾನ ಅಂತ ತಿಳ್ಕೊಳ್ಳೋ. ಸಾಹೇಬ್ರು ಬಂದ್ರಲ್ಲ, ನಮಸ್ಕಾರ ರೀ ಸರ್. ನಮಸ್ಕಾರ ಗೋಪಿ, ಇಲ್ಲಿ ಕೂರ್ತೀರಿ? ಬರ್ರಿ ಬರ್ರಿ ಕುಂದರ್ರಿ. ಯಾಕೆ ಇತ್ಲಾಗ ಹೊಂಟಿದ್ರಿ? ಸ್ವಲ್ಪ ಕೆಲ್ಸ ಇತ್ತು, ಹೊಂಟಿದ್ದೆ ಗೋಪಿ. ಹೌದನ್ರಿ. ಯಾಕೆ ಹೋಗೋಪಿ, ಊರ್ ಬಿಟ್ಟು ಇಲ್ಲ ಯಾಕೆ ಬಂದ್ ಕುಂತಿದ್ದೆ? ಏನ್ ಮಾಡುದ್ರಿ ಸರ್, ಊರ್ ಬಿಟ್ಟು ಬರೋ ಪ್ರಸಂಗನ ಬಂತ್ರಿ. ಅದಕ್ಕ ನನ್ನ ಹೆಂಡತಿನ ಕರ್ಕೊಂಡ ಇತ್ಲಾಗ ಬಂದೇನ್ರಿ. ಅಂತ ಪ್ರಸಂಗ ಬಂತಪ್ಪ? ಏನ್ ಹೇಳಿದ್ರಿ ನಿಮ್ಗೆ ಗೊತ್ತಾಯ್ತಲ್ರಿ ಅಪ್ಪ. ನೀವು ರಗಡ್ ಹೇಳಿದ್ರಿ, ನೀವ್ ಹೇಳಿದ್ರಿ ಅಂತ ನಮ್ಮ ಅವ್ವ ನನ್ನ ಹೆಂಡತಿನೂ ಕರೆಸಿದ್ಲು. ಆದ್ರ ನಡೆದ ಕಥೆನ ಬ್ಯಾರೆ ರೀ, ಅದು ನಿಮಗ್ ಬ್ಯಾಡ್ರಿ ಅಪ್ಪ. ಒಟ್ಟ ನನಗೀಗ ನಿಮ್ ಸಹಕಾರ ಬೇಕಾಗೈತ್ರಿ. ಏನ್ ಸಹಕಾರ ಬೇಕು ಹೇಳ ಹೋಗೋಪಿ, ನಾ ಮಾಡ್ತೀನಿ. ನಿಮ್ ಹೊಲ್ದಾಗ ನನಗ ಕೆಲ್ಸ ಕೊಡ್ರಿಲ್ಲ. ನಮ್ ಹೊಲ್ದಾಗ ಬೇಕಾದಷ್ಟು ನನ್ನ ಮಕ್ಕಳು ಎಲ್ಲಾರ್ಗು ಆಳುಗಳು ಕೆಲಸ ಅದಾರ. ನಿನ್ಗೆ ಕೆಲಸ ಬೇಕಂದ್ರೆ ಒಳ್ಳೆ ಸೌಕರ್ಯ ಹತ್ರ ನಾ ಕೊಡಿಸ್ತೀನಿ ಕೆಲಸ. ಅಷ್ಟು ಮಾಡಿದ್ರೆ ಸಾಕ್ರಿ ಅಪ್ಪ. ಆಯ್ತು ಬಿಡು, ಅವ್ರಿಗೆ ಭೇಟಿ ಮಾಡಿಸ್ತೀನಿ. ಗೌರವ ಆರಾಮದೇನು? ಏನ್ ಆರಾಮ್ರಿ ಕಾಕಾರ, ಏನಾರ ಮಾಡಿ ಜೀವನ ಸಾಗಿಸಿದ್ರ ಆತಲ್ರಿ. ಅದ್ರಾಗ ನೀ ಶಣಗಿದೀವ, ನೀವಿಬ್ರು ಮನೆ ಬಿಟ್ಟು ಬಂದಿತ್ತು, ಈ ವಿಷಯ ನಿಮ್ಮ ಅಣ್ಣಗ್ ಗೊತ್ತಾಗಿತ್ತೇನು? ಇಲ್ರಿ, ಸೀದಾ ನಮ್ಮ ಮನೆಗ್ ಹೋಗೋದ್ ನಡ್ರಿ ಅಂತ ಅಂದ್ಲು. ನಾನ ಅವ್ರ ಅಣ್ಣಗ ಗೊತ್ತಾಗೋದು ಬ್ಯಾಡ ಅಂತ ಹೇಳೇನ್ರಿ ಸರ್. ಯಾಕೋ ಅವನು ಗೊತ್ತಾಗ್ಲಿ, ಅವನು ಬೀಗಲ್ಲೇನ, ಅವನು ಸ್ವಲ್ಪ ಆದಷ್ಟು ಸಹಾಯ ಮಾಡ್ತಾನ. ಅದೇ ನನಗ್ ಬ್ಯಾಡ ಆಗಿತ್ರಿ ಸರ್. ಬೀಗರ್ ಹಂಗಿಲ್ಲಾರ್ದ ಬದುಕ್ಬೇಕನ್ನವ್ರೇನ. ನಿಮ್ಗ್ ಗೊತ್ತೈತಲ್ರಿ ನನ್ನ ಸ್ವಭಾವ. ಯಾಕ್ ಬೇಕ್ರಿ ಅಪ್ಪ, ಅವ ಎಲ್ಲ ತಂಗಿ ಮ್ಯಾಗ ಬಾಳ ಜೀವ ಅದಾನ್ರಿ. ತಂಗಿಗಂದ್ರ ಜೀವನ ಕೊಡುವಂಗದಾನ್ರಿ. ಆದ್ರ ಅವನ್ ಹಂಗ ನನಗ್ ಬ್ಯಾಡ ಆಗಿತ್ರಿ ಅಪ್ಪ. ಅವ್ನ ಹಂಗ ಬ್ಯಾಡೋ, ಅವನ್ಗಾದ್ರೆ ಈ ವಿಷಯ ತಿಳಿಸ್ರು ಅಂತೀನಿ. ನಾನು ಅದ ಅಂತೀನಿ ಕಾಕ, ಆದ್ರ ನನ್ನ ಮಾತ ಕೇಳವಲ್ರಿ ಇವ್ರು ಒಟ್ಟು. ಹೌದು, ಇವ ಹಿಂಗ ನಾನೇ ಫೋನ್ ಮಾಡ್ತೀನಿ ನೋಡ್ರಿ ಮಣ್ಣಗೆ. ಸರ ಬ್ಯಾಡ್ರಿ. ನಿನ್ ಗೊತ್ತಾಗದಲ್ರಿ ಸಮೀರ. ಹೇಳ್ರಿ ಕಾಕ, ನಮಸ್ಕಾರ ರೀ. ಶಿವಪ್ಪ ಎಲ್ಲಿದೀಪ? ಇಲ್ಲೇ ಹೊಲ್ಲಾಗದಿನಿ ಕಾಕ, ಆಳುಗಳು ಬಂದವ್ ಮೆಣಸಿಗೆ ಹಾರಕತ್ತೀನಿ. ಯಾಕ ಕಾಕ? ಸ್ವಲ್ಪ ಶುರುಪುರಕ್ಕೆ ಬರ್ಬೇಕಾಗಿತ್ತಲ್ಲಪ್ಪ. ಯಾಕ್ರಿ ಕಾಕರ, ಏನ್ ಕೆಲಸ ಇತ್ತನ್ರಿ? ನೀನು ಬಾನಿ, ನಾ ಎಲ್ಲ ಹೇಳ್ತೀನಿ. ಯಾಕಾಗಲ್ದು ಕಾಳ್ರಿ? ದನ್ಯಾರ ಹೊಲದ ಹತ್ರ ಹನುಮದೇವ್ರ ಗುಡಿ ಐತಲ್ಲ, ಅಲ್ಲಿ ಬಾ. ಆಯ್ತು ಆಡ್ರಿ ಕಾಕರ್, ಬರ್ತೀನಿ ಆಡ್ರಿ. ಆಯ್ತಾಯ್ತು, ಜಲ್ದಿ ಬಂದ್ಬಿಡು. ಆಯ್ತು, ಬರ್ತಾರೆ ನೋಡಿ ಇವ್ರ ಅಣ್ಣ. ಸರ್, ನೀವು ಇವ್ರ ಅಣ್ಣ ಹೇಳಬಾರ್ದಾಗಿತ್ತು ನೋಡ್ರಿ. ಯಾಕೆ ಏನಾಯ್ತು ಹೇಳಿದ್ರೆ? ನಮ್ ಮನೆ ಪರಿಸ್ಥಿತಿ ಬೀಗರ್ ಹೇಳೋದು ಚಲೋ ಅಲ್ಲಲ್ರಿ. ನಮಸ್ಕಾರ. ಅಲ್ಲೇ ನಮ್ ತಂಗಿ ನನ್ನ ಅಳಿಯ ಗೋಪಾಲಿ ಇಲ್ಲಿ ಯಾಕೆ ಬಂದು? ಅದು ಯಾಕೆ ಬಂದ್ ಕುಂತಾರ ಅನ್ನೋದು ಆಮೇಲೆ ಹೇಳ್ತೀನಿ. ಬಾ ತಮ್ಮ. ಆಯ್ತು ಕಾಕ. ಕಾಕ ಏನಿದು? ಶಿವಪ್ಪ, ಇವ್ರಿಬ್ರು ಮನಿ ಬಿಟ್ಟು ಬಂದ್ ಕುಂತಾರ. ಯಾಕೆ ಬಿಟ್ಟು ಬಂದಾರ್ರಿ? ಯಾಕೋ ಗೋಪಾಲಿ, ಇದರ ಸಂಬಂಧ ಬಿಟ್ಟು ಬಂದ ಮನಿ ಬಿಟ್ಟು ಬಂದ್ರಿ ನೀವು? ಅದೆಲ್ಲ ಕತಿ ದೊಡ್ಡದೈತಿ ಮಾವ, ಹೇಳುದು ಕಷ್ಟ ಐತಿ. ಸದ್ಯ ನಮ್ ಪರಿಸ್ಥಿತಿ ಹಿಂಗೈತಿ. ಮನ್ಯಾಗ ದೊಡ್ಡ ರಾಧಾಂತ ನಡೆದೈತಿ. ಅದೆಲ್ಲ ಹೇಳಕ್ ನನ್ಗೆ ಇಷ್ಟ ಇಲ್ಲ. ನಾ ಅದೇನ್ ಹೇಳ್ಬೇಕು ಸರ್ ಮುಂದ್ ಹೇಳಿನಿ ಕೇಳಿನ. ಕಾಕ, ಏನಿದು ನಡೆದ ಘಟನೆ? ಒಟ್ಟು ವಿಷಯನೇ ಅದು ಏನಂತ ಸ್ವಲ್ಪ ಬಿಚ್ಚರಿ ಹೇಳಿ ನನ್ನ ಮುಂದೆ. ಶಿವಪ್ಪ, ಅದ್ ಕತ್ತಿ ದೊಡ್ಡದೈತಿ, ಆಮೇಲೆ ಹೇಳ್ತೀನಿ. ಈಗ ನಿನ್ಗೊಬ್ಬರ ಹತ್ರ ಕರ್ಕೊಂಡ್ ಹೋಗ್ತೀನಿ, ಇಕ್ಕಟ್ಟ ಅದೆಲ್ಲ ಹೇಳ್ತೀನಿ ಅಂತ. ನೀ ಸುಮ್ಮನೆ ಬರ್ಬೇಕಷ್ಟ. ಯಾಕಾಗಲ್ರಿ ಕಾಕರ, ನೀವ್ ಹೆಂಗ ಗೋಪಾಲೆ,
ನೀನ್ ಹೆಂಡತಿ ಕರ್ಕೊಂಡ್ ಬಂದ್ರಪ್ಪ. ನಮಸ್ಕಾರ ರೀ ಗೌಡ್ರ. ಓಹೋ ನಮಸ್ಕಾರ ರೀ ಸಾಹೇಬ್ರ. ಕೂಡ್ ನೌಕರಿ ಮಾಡೋ ಹೊತ್ನ್ಯಾಗ ಬಾಳ ಮಾತಾಡ್ತಿದ್ರಿ, ಕೂಡ್ತಿದ್ರಿ. ಈಗೇನ್ ರಿಟೈರ್ಡ್ ಆದ್ಮೇಲೆ ಒಂದ್ ಭೇಟಿ ಇಲ್ರಿಪ್ಪ, ಏನಿಲ್ರಿ ನಿಮ್ದು? ಎಲ್ಲಿದ್ರಿ ಏನು? ರಿಟೈರ್ಡ್ ಆದ ನಂತರ ಕೆಲಸಗಳು ಜಾಸ್ತಿ ಆದವು ನೋಡ್ರಿ. ರಿಟೈರ್ಡ್ ಆಗೋಕ್ಕಿಂತ ಮುಂಚೆ ನೀವು ಕೂಡ್ತಿದ್ವಿ, ಮಾತಾಡ್ತಿದ್ವಿ. ಈಗ ನಿಮ್ಮ ಹತ್ರ ಬರುವಂತ ಪ್ರಸಂಗ ಬಂತು, ಬಂದೆ. ನಮ್ಮ ಹತ್ರ ಏನ್ರಿಪ್ಪ ಅಂತ ಪ್ರಸಂಗ? ಜಗದೀಶ್ ಗೌಡ್ರ, ವಿಶೇಷ ಏನು ಇಲ್ರಿ. ಇವರು ಸೋಮನಾಳಿ ಶಿವಪ್ಪ. ಹೌದಾ? ಇರ್ಲಿ, ನನ್ನ ಹತ್ರ ಇವ್ರದ್ದು ಏನ್ ಕೆಲ್ಸ? ನಿಮ್ಮ ಹತ್ರ ಕೆಲ್ಸ ಇದ್ದಿದ್ಕ ಇವ್ರಿಗೆಲ್ಲರಿಗೂ ಕರ್ಕೊಂಡ್ ಬಂದಿದ್ದು. ನಮ್ಮ ಹತ್ರ ಏನ್ ಕೆಲ್ಸ ಇತ್ತಂತದ ನೋಡ್ರಿ, ಇವಾಗ ಗೋಪಿ ಅಂತ ಹೇಳಿ ನಮ್ಮೂರವ. ಮೂಕದನ ನೀವ? ಮೂಕಲ್ರಿ, ಅವಂದು ಒಂದು ಸಮಸ್ಯೆ ಐತಿ. ಅವನ್ ಸಮಸ್ಯೆ ಸಲುವಾಗಿ ಬಂದಿದ್ದಿಲ್ಲಿ. ಏನದಂತ ಸಮಸ್ಯೆ? ಒಂದು ಅದು ಸಮಸ್ಯೆ ದೊಡ್ಡದೈತ್ರಿ. ದೊಡ್ಡದೈತ್ರಿ? ದೊಡ್ಡದಿದ್ರೆ ಇಲ್ಲಿ ನಿಂತು ಮಾತಾಡೋದು ಬೇಡ, ಅಲ್ಲೆಲ್ಲ ನೆಳ್ಳಿ ಕುಂತ ಮಾತಾಡೋಣ ಅಂತ ಬರ್ರಿ. ಶಿವಪ್ಪ, ಅದು ಹಳೆ ಚೀಲ ಹಾಸಿರ್ಲಿಲ್ಲ. ಆಯ್ತ್ರಿ ಗೌಡ್ರಿ. ಬರ್ರಿ ಸಾಹೇಬ್ರ, ಬರ್ರಿ. ಬರ್ರಿ ಸಾಹೇಬ್ರ, ವಿಷಯ ದ್ವಾರದೈತೇನ್ರಿ? ಏನ್ ಅನ್ನೋದು ಹೇಳ್ರಿ. ಈ ಗೌರಮ್ಮ ಶಿವಪ್ಪನ ತಂಗಿ. ಈ ಗೌರಮ್ಮಗ ಈ ಗೋಪಾಲ್ಗ ಕೊಟ್ಟಿದ್ದ. ಕೊಡು ತಗೊಳೋದು ಬೀಗ್ ತರ ದಾತ್ರಪ್ಪ ಸಾಹೇಬ್ರ. ಈಗ ವಿಷಯ ಏನ್ ಅನ್ನೋದು ಹೇಳ್ರಲ್ಲ. ನೋಡ್ರಿ ಗೌಡ್ರ, ಹೊಡ್ಕೊಂತ ಕುಂತ್ರ ಬಾಳ ಐತಿ. ನನ್ ತಂಗಿ ಮತ್ ನನ್ ತಂಗಿ ಗಂಡ ಗೋಪಿ ಮನಿ ಬಿಟ್ಟು ಬಂದಾರ. ನನ್ನ ಮನ್ಯಾಗ ನಾಯಿ ನರಿ ತಿನ್ನಷ್ಟು ಸಾಕಷ್ಟು ಐತಿ. ನನ್ನ ಮನ್ಯಾಗ ಬರ್ಬೇಕಾರ ಸ್ವಾಭಿಮಾನಿ ಮತ್ ಎಲ್ಲಾರ ಕೆಲ್ಸಕ್ ತೋರ್ಸ್ಬೇಕಂತಂದು ಕೂಡ ನಮ್ಮ ಸಾಹೇಬ್ರು ಗೌಡ ಬಾಂತ್ ಕರ್ಕೊಂಬಂದ್ರ. ಇದಕ್ಕೆ ಏನ್ ನೀವು ದಾರಿ ಮಾಡ್ತೀವಿ ಮಾಡಿ? ಓಹೋ, ಅಂದ್ರ ನೀವು ನಮ್ಮ ಹೊಲ್ದಾಗ ಅವ್ನ ದುಡಿಯಾಕ ಇಡ್ಬೇಕಂತ ತಂದಿರಿ. ಬರೋಬ್ಬರಿ ಆಗ್ತಿದ್ಯಲ್ಲ. ನಮ್ಮ ಭೂಮಿ ಬಾಳ ನಮಗೂ ಮಾಡ್ಲಾರ್ದಾಗ ಪರ ಬಿದ್ದಾವು. ನಾವು ನೌಕರಿ ಮಾಡೋರು, ಇಲ್ಲೇ ಮಾಡೋರಿಲ್ಲ. ಚಂದ ನಮಗಿಂದ ಮಾಡ್ಕೊಂಡ್ ಹೋದ್ರೆ ಬಿಡ. ನಮ್ಮ ಎಲ್ಲಾ ಸೀಮೆಗೂ ಒಂದೊಂದ್ ಹೊಲ ಅದಾವು. ಅವ ಮಾಡ್ಕೊಂಡ್ ಹೋಗ್ತೀನಿ ಅಂದ್ರೆ ಮಾಡ್ಕೊಂಡ್ ಹೋಗ್ಲಿ, ಯಾರು ಬೇಡ. ಅಷ್ಟ್ ಮಾಡಿ ಪುಣ್ಯ ಕಟ್ಟಿಕೊಡ್ರಿಪ್ಪ. ಅವ್ರು ಪುಣ್ಯ ಕಟ್ಕೊಂತಾರ, ಅವ್ರಿಗೆ ಅಷ್ಟು ಗಟ್ಟಿ ಅದಾರ ಅಂತೇಳಿ ನಾ ಇಲ್ಲಿ ಕರ್ಕೊಂಡ್ ಬಂದಿದ್ವಿ ಶಿವಪ್ಪ. ಆತ್ರಿ ಸಾಹೇಬ್ರ, ನೀವ್ ಹೇಳಿದ್ರಲ್ಲ ಮುಗಿದೋತು. ನಾವು ನಮ್ಮ ಏನ್ ಭೂಮಿ ಜಗ್ಗದವು, ಯಾವ್ದಾರ ಒಂದ್ ಹೊಲ್ದಾಗ ಇಡೋಣ. ನಮ್ಮ ಏನು ಎಲ್ಲಾ ಹೊಲ್ದಾಗು ಮನಿ ಅದಾವ, ಮಾಡ್ಕೊಂತಿನ್ರಿ. ಆದ್ರ ಒಂದ್ ಏನಪ್ಪಾ ಅಂದ್ರೆ ನಮ್ದು ಸಾವಯವ ಕೃಷಿ. ಈ ನಮ್ಗ ಬೀಜ ಗೊಬ್ಬರ ಅಂತ ಇಂಥದ್ ಹಾಕಾವ್ರಲ್ಲ, ನಾವು ಸಾವಯವ ಕೃಷಿನ ಮಾಡ್ಬೇಕು. ಹುಡುಗ ನಿಯತ್ನಿಂದ ಇದ್ರ ಅವಾಗ ಏನ್ ಮಾಡ್ಬೇಕು ಅನ್ನೋದು ನಾ ಮಾಡ್ತೀನಿ. ನಮ್ ಬಗ್ಗೆ ಅಂತೂ ನಿಮ್ಗೆ ಗೊತ್ತೈತಲ್ಲ, ನಾ ಹೆಚ್ಚಿಗೆ ಹೇಳೋದೇ ಬೇಕಾಗಿಲ್ಲ ನಿಮ್ಗ. ನಿಯತ್ತಿನ್ಯಾಗ ನಮ್ಮ ಗೋಪಾಲ ತೊಳೆದು ಮುತ್ತಿದ್ದಂಗ ಗೌಡ್ರ. ಅಷ್ಟಾದ್ರ ಮುಗಿತು ಬಿಡ್ರಿ. ಅವನು ಬಾಳ ನಮ್ಮ ಕೈಯಾಗ ಸಿಕ್ಕ ಬಾಳ ಬಂಗಾರ ಅಂತ ತಿಳ್ಕೊಂಡ್ಬಿಡ್ರಿ ನೀವು. ನಾವು ಅದನ್ನೇ ಬೇಡ್ಕೊತೀವಿ. ಯಾರ್ ಬೇಡ ಅಂತಾರ ಶಿವಪ್ಪ, ಅಷ್ಟ ಮಾಡೋಣ. ಅಷ್ಟ್ ಮಾಡಬೇಕು ಗೌಡ್ರ. ನಮ್ಮ ಗೋಪಾಲ ಹುಟ್ಟು ಬಟ್ಟೆನ್ಯಾಗ ಮನಿ ಬಿಟ್ಟು ಹೊರಗೆ ಬಂದನ್ರಿ. ಹುಟ್ಟು ಬಟ್ಟೆ ಮ್ಯಾಗ ಬಂದಾನಂದ್ರ ಹುಡುಗ ಬಾಳ ಸ್ವಾಭಿಮಾನಿ ಅದಾನ್ರಿಪ್ಪ. ಇರ್ಲಿ ಸಾಹೇಬ್ರ, ನೀವ್ ಎದಕ್ಕೂ ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಅವು ಸಾಮಾನು ಸರಂಜಾಮ ಏನ್ ಬೇಕು ಕೊಡಿಸ್ತೀನಿ. ಬಟ್ ಅವೊಬ್ಬ ನಮ್ ಮನಿ ಮಗ ಇದ್ದಂಗ ಮಾಡ್ಕೊಂಡವಲ್ರಿ. ನಮ್ ಮನೆಗೂ ರಗಡ್ ಸಾಮಾನದವ್ರಿ. ಹುಡುಗನ್ ನಿಯತ್ ನೋಡ ಎಷ್ಟು ಸ್ವಾಭಿಮಾನ ಐತಿ ನೋಡ್ರಿ ಗೌಡ್ರ, ನೀವು ವಿಚಾರ ಮಾಡಿ ನೋಡ್ರಿ. ಒಬ್ರ ಅಲ್ಲ ಶಿವಪ್ಪ, ಸ್ವಾಭಿಮಾನ ಇದ್ದಾರೆ ಯಾರಾದ್ರೂ ಅಭಿಮಾನ ಪಡ್ಕೊಂತಾರ. ಇದಕ್ಕೆ ನಾವ್ ಮೆಚ್ಚಬೇಕು. ಕರೈತ್ರಿ ಗೌಡ್ರ, ನೀವು ಹೇಳಿ ಮಾತು ಸ್ವಾಭಿಮಾನ ಮನಸ್ಸು ಮತ್ತು ಮಾತು ನಿಖರವಾಗಿರ್ತಾವ್ರಿ ಗೌಡ್ರ. ಗೋಪಾಲಿ, ನಮ್ಮಂತೂ ಹೊಲ ಸಾಕಷ್ಟು ಅದಪ್ಪ. ನೀ ನಿಯತ್ನಿಂದ ಮಾಡ್ಕೊಂಡು ಹೋಗು. ನಮ್ಮ ಏನ ಭೂಮಿ ನೀನಾಳೆ ಒಲ್ಲೆನ್ನು ಮಟನು ನೀನ ಮಾಡೋದು. ನಮ್ ಭೂಮಿ ಹಂಗ್ ಬಿಟ್ಬಿಡ್ತೀವಿ. ಆತ್ರಿ ಗೌಡ್ರ, ನೀವ್ ಅಷ್ಟ್ ಮಾಡಿದ್ರ ಆ ಭಗವಂತನ ನನ್ನ ಪಾಲಿಗೆ ಬಂದಾನಂತ ತಿಳ್ಕೊಂತೀನಿ.